ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರ್ಣ ಧಾರಾವಾಹಿಯ ಇಂದಿನ ಸಂಚಿಕೆ ಬಗ್ಗೆ ತಿಳ್ಕೊಳ್ಳೋಣ. ಡಾಕ್ಟರ್ ಕರ್ಣ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಜನ. ಅರೆಸ್ಟ್ ಆಗಿಬಿಟ್ರ ಹೀರೋ, ಏನಾಯ್ತು ಏನು ಅನ್ನೋದು ಜನರ ಗೊಂದಲ ಆಗಿದೆ. ಕರ್ಣ ಧಾರಾವಾಹಿಯಲ್ಲಿ ಬಿಗ್ ಟ್ವಿಸ್ಟ್ ಎದುರಾಗಿದೆ. ಕರ್ಣನ ದೇವರು ಎನ್ನುತ್ತಿದ್ದ ಜನರು ಈಗ ಅದೇ ಕರ್ಣನ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಕೋಪಗೊಂಡ ಜನರ ಕೈಗೆ ಕರ್ಣ ಸಿಕ್ಕಿ ಹಾಕಿಕೊಳ್ಳುವ ಮೊದಲು ಪೊಲೀಸರು ಬಂಧಿಸಿದ್ದಾರೆ. ಏನಾಗ್ತಿದೆ ಅಂತ ನೋಡುವಷ್ಟರಲ್ಲಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಡಾಕ್ಟರ್ ಕರ್ಣರವರು. ಕರ್ಣ ಧಾರಾವಾಹಿ ಹೊಸ ಮೂಡ್ನತ್ತ ತೆರೆದುಕೊಂಡಿದೆ. ಕರ್ಣನ ಮುಂದೆ ಸಾಕು ತಂದೆ ರಮೇಶನ ಬಂಡವಾಳ ಬಯಲಾಗಿತ್ತು. ಗೋವಿನಂತಹ ಮುಖದ ಹಿಂದೆ ವ್ಯಾಘ್ರ ಅಡಗಿರುವ ದುರಳತನಕ್ಕೆ ಕರ್ಣನ ತಾಳ್ಮೆಯ ಕಟ್ಟೆ ಹೊಡೆದಿತ್ತು. ರಮೇಶ ಏನೇ ಮಾಡಿದರೂ ಮೌನ ತಾಳ್ಮೆ ವಹಿಸಿ ಪರಿಸ್ಥಿತಿ ತಿಳಿಗೊಳಿಸುತ್ತಿದ್ದ ಕರ್ಣ ತಿರುಗಿ ಬಿದ್ದಿದ್ದಾನೆ. ಜಾಣತನದಿಂದ ಸಾಕು ತಂದೆ ರಮೇಶ ಸಹೋದರ ಸಂಜು, ಸೋದರತ್ತೆ ತಾರಾ ಅಹಂಕಾರಕ್ಕೆ ಪೆಟ್ಟು ಕೊಟ್ಟಿದ್ದ. ಕರ್ಣ ಸಖತ್ ಮಜಾ ಕೊಡ್ತಾ ಇತ್ತು. ಈ ಹಂತದಲ್ಲಿ ಬುಸುಗುಡುತ್ತಿದ್ದ ಕುತಂತ್ರಿಗಳ ಗ್ಯಾಂಗ್ ಕರ್ಣನ ಮೇಲೆ ವಿಷದ ಬಾಣ ಹೂಡಿದ್ದಾರೆ. ಕರ್ಣ ಧಾರಾವಾಹಿಯ ಹೊಸ ಪ್ರೋಮೋ ರಿಲೀಸ್ ಆಗಿದೆ. ಆಸ್ಪತ್ರೆಯಲ್ಲಿ ಎಂದಿನಂತೆ ಕರ್ಣ ನಗು ನಗುತ್ತಾ ಪೇಷಂಟ್ಗಳ ಆರೋಗ್ಯ ವಿಚಾರಿಸುತ್ತಾ ರೌಂಡ್ ಶುರು ಮಾಡಿರ್ತಾನೆ. ಜೊತೆಗೆ ನಿತ್ಯ ಕೂಡ ಇರ್ತಾಳೆ. ಮೊದಲೇ ಕರ್ಣನಿಗೆ ಮಕ್ಕಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹೀಗಾಗಿ ತಾಯಂದಿರ ಆರೋಗ್ಯ ವಿಚಾರಿಸುತ್ತಾ ಮಕ್ಕಳನ್ನ ಮುದ್ದಾಡುತ್ತಾ ಒಂದು ರೌಂಡ್ ಹೋಗಿ ಬರುವಷ್ಟರಲ್ಲಿ ದೊಡ್ಡ ಅನಾಹುತ ನಡೆದು ಹೋಗಿದೆ. ಕರ್ಣ ಹೆರಿಗೆ ಮಾಡಿಸಿದ್ದ ತಾಯಿ ಮಕ್ಕಳು ಅಸುನೀಗಿದ್ದಾರೆ. ದಿಕ್ಕೇ ತೋಚದಂತಾದ ಕರ್ಣ ಕಂಗಲಾಗಿ ಏನಾಯ್ತು ಅಂತ ನೋಡುವಷ್ಟರಲ್ಲಿ ಜನ ರೊಚ್ಚಿಗೆದ್ದು ಕರ್ಣನ ವಿರುದ್ಧ ಧಿಕ್ಕಾರ ಎಂದು ಜೋರಾಗಿ ಗಲಾಟೆ ಆರಂಭಿಸುತ್ತಾರೆ. ಕರ್ಣನ ಸುತ್ತ ವಿಷ ಕಾರಿದ ರಮೇಶ, ಸಂಜು ಮತ್ತು ತಾರಾ ಎಂಬುದು ಅರ್ಥ ಆಗೋಕೆ ಹೆಚ್ಚು ಸಮಯ ಹಿಡಿಯಲಿಲ್ಲ. ಆದರೆ ಇದ್ಯಾವುದರ ಅರಿವಿಲ್ಲದ ಕರ್ಣನನ್ನ ಪೊಲೀಸರು ಅರೆಸ್ಟ್ ಮಾಡಿ ಕರೆದೊಯ್ದಿದ್ದಾರೆ. ಸುತ್ತಲಿನ ಗಲಾಟೆ ಕೂಗಾಟಕ್ಕೆ ನಿತ್ಯ ಪರಿಸ್ಥಿತಿ ಹದಗೆಟ್ಟಿದೆ. ಇತ್ತ ಈಗ ತಾನೇ ಬಿಳಿ ಕೋಟು ತೊಟ್ಟು ಡಾಕ್ಟರ್ ಪಟ್ಟ ಹೇರಿದ್ದ ನಿಧಿ ಕಂಗಲಾಗಿದ್ದಾಳೆ. ಕರ್ಣ ಧಾರಾವಾಹಿಯ ಹೊಸ ಪ್ರೋಮೋ ರಿಲೀಸ್ ಆಗಿ 1 ಗಂಟೆ ಸಖತ್ ಸೌಂಡ್ ಮಾಡುತ್ತಿದೆ. ನಿತ್ಯ ನಿಧಿ ಕರ್ಣನನ್ನ ಕಾಪಾಡಿ, ಕರ್ಣ ಕಂಬ್ಯಾಕ್ ಸ್ಟ್ರಾಂಗ್ ಆಗಿರಲಿ, ನಿನ್ನ ಹಿಂದೆ ನಿಧಿ ಇದ್ದಾನೆ. ಕರ್ಣನ ಅಜ್ಜಿ ನಿತ್ಯ ಮೇಲೆ ಇಟ್ಟಿರೋ ನಂಬಿಕೆ ನಿತ್ಯ ಉಳಿಸಿಕೊಳ್ತಾಳೆ, ಕರ್ಣನನ್ನ ಕಾಪಾಡ್ತಾಳೆ. ಹೀಗೆ ನಿತ್ಯ ನಿಧಿ ಕರ್ಣನ ಅಭಿಮಾನಿಗಳು ಬಯಸುತ್ತಿದ್ದಾರೆ. ಆದರೆ ಕರ್ಣನನ್ನ ಕಾಪಾಡೋದು ಯಾರು, ಮತ್ತೆ ಹೇಗೆ ಎಂಬ ರೋಚಕ ಸಂಚಿಕೆಗಳು ಇನ್ಮುಂದೆ ಟೆಲಿಕಾಸ್ಟ್ ಆಗಲಿವೆ.